ಅಯ್ಯೋ ಲಿಪ್ಸ್ಟಿಕ್ ಅಂಟ್ಕೊಂಡ್ಬಿಡ್ತು. ನಮ್ಮಮ್ಮ ಅಂತೂ ನಮ್ಮ ಅತ್ತೆಗಿನ್ನ ಜಾಸ್ತಿ ಬೈತಾರೆ. ಪ್ರೈಸ್ ನೋಡ್ದೆಲ್ಲ ತಗೋಬೇಕು ಅಂತ. ಮಿನಿಮಲ್ ಅಲ್ಲ, ಯಾಕೋ ಮಿನಿಮಲ್ ಅಂತ ಜಾಸ್ತಿ ಬರ್ತಿದೆಯಲ್ಲ. ಅವಳಷ್ಟು ದುಡಿಮೆ ನನ್ನಲ್ಲಿ ಇಲ್ಲ ಗುರು. ಹಲೋ, ಮತ್ತೆ ಬಂದಿದ್ದೀನಿ. ಸೊ ನಾನು ನಿಮ್ಗೆ ನೆನ್ನೆವರೆಗೂ ಹೇಳ್ತಾನೆ ಇದ್ದೆ, ಮೈಸೂರಲ್ಲಿ ಸೇಲ್ ಇದೆ ಸ್ಯಾರೀಸ್ದು, ನಾನು ಹೋಗೋಕ್ಕೆ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೇನೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ, ರೆಡಿ ಆಗು ಅಂತ ಹೇಳ್ದ. ಸೊ ಅದಕ್ಕೇನೆ ರೆಡಿ ಆಗ್ತಾ ಇದ್ದೀನಿ. ಮಿನಿಮಲ್ ಮೇಕಪ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಏನೇನು ಯೂಸ್ ಮಾಡಿದ್ದೀನಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಂಟೆಂಟ್ ಏನು ಅಂತ ಇವಾಗ ಆಲ್ರೆಡಿ ತಮ್ನೇನಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಸೊ ಮಿನಿಮಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಮೇಕಪ್ ಅಂತ ಹೇಳಂಗಿಲ್ಲ, ಹಂಗಂತ ಸ್ಕಿನ್ ಕೇರ್ ಅಂತಲೂ ಹೇಳಂಗಿಲ್ಲ, ನ್ಯೂಟ್ರಲ್, ಎರಡು ಮಿಕ್ಸ್ಡ್ ಇದು. ಸೊ ನಾನೇನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂತ ಅಂದರೆ ಕಮೆಂಟ್ಸ್ ಮಾಡಿ. ಆ್ಯಂಡ್ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಯೂಸ್ ಮಾಡಿರೋದು 1 2 3 4 5 to 6 ಪ್ರಾಡಕ್ಟ್ಸ್ ಓನ್ಲಿ, ಓಕೆನಾ? ಅಷ್ಟೇ, ಜಾಸ್ತಿ ಸ್ಕಿನ್ ಕೇರ್ ಕೂಡ ಮಾಡಿಲ್ಲ. ಇಷ್ಟೇ, ಚೆನ್ನಾಗಿ ಕಾಣಿಸ್ತಿದ್ದೀನಿ, ಸಾಕಿಷ್ಟು. ಸೊ ಯಾವುದಾದ್ರು ಸದ್ರನ್ ಹೋಟೆಲ್ ಅಂತೆ, ಅಲ್ಲಿ ಇರೋದು. ಅದೇ ಮೋಕ್ಷಿತಪ್ಪ ಬಂದು ಓಪನಿಂಗ್ ಮಾಡಿದ್ರು ನೋಡಿ ಮೇಳಾಗೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿರೋದು. ಸೊ ತಗೋತೀನೋ ಬಿಡ್ತೀನೋ ಸೆಕೆಂಡ್ರಿ ಗೈಸ್, ಬಟ್ ನನಗೆ ಈ ಥರ ಸ್ಯಾರೀಸ್ದು ನೋಡೋದಕ್ಕೆ ಇಷ್ಟ ನನಗೆ. ನಮ್ಮ ಬಜೆಟಲ್ಲಿ ಇರಲ್ಲ, ನಾನು ಅಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಇಫ್ ಇನ್ ಕೇಸ್ ನನಗೆ ಓಕೆ ಅಂತ ಅನಿಸಿ ಇಷ್ಟ ಆದ ಪಕ್ಷದಲ್ಲಿ ವೈ ನಾಟ್, ಹೇಗಿದ್ರು ಹಬ್ಬ ಬೇರೆ ಬರ್ತಾ ಇದೆ ಅಲ್ಲ, ಸೊ ತಗೊಳ್ಳುವ ಅಂತ ಅಂದ್ಕೊಂಡಿದ್ದೇನೆ. ತಗೋತೀನೋ ಬಿಡ್ತೀನೋ ಗೊತ್ತಿಲ್ಲ. ನಾನು ತೊಗೊಂಡ್ರೆ ನಮ್ಮ ಅತ್ತೆಗೂ ಯೂಸ್ ಆಗುತ್ತೆ. ಅವರು ಹಾಕ್ಕೊಂಡ್ಮೇಲೆ ನಾನು ಒಂದೇ ಸಲ ಹಾಕ್ಕೊಳ್ಳೋದು, ಅವ್ರಿಗಾದ್ರೂ ಹೋಗೋ ಬರತ್ತೋಕೆ ಹಾಕ್ಕೊಳ್ಳೋಕೆ ಯೂಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ನನ್ನ ನನಗೆ ಗೊತ್ತೇ ಇಲ್ಲ ನಾನು ಇಷ್ಟೊಂದು ಸ್ಯಾರಿ ಇಟ್ಕೊಂಡಿದ್ದೀನ ಅಂತ ಗೈಸ್. ಇಷ್ಟು ಸ್ಯಾರಿ ಇದೆ, ಓಕೆನಾ? ಇದ್ರ ಜೊತೆಗೆ ನಾನು ಬಾಕ್ಸಲ್ಲೂ ಕೂಡ ಸ್ಯಾರಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಓ ಮೈ ಗಾಡ್, ಐ ಥಿಂಕ್ ಮೋರ್ ದೆನ್ 30 ಸ್ಯಾರೀಸ್ ಇದೆ ಅನಿಸುತ್ತೆ ನನ್ನ ಹತ್ರ. ಆ ಮನೇಲಿ ಬೇರೆ ಇದೆ. ಏನು ಮಾಡ್ತೀನಿ ಮುಂದಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಯಾಕೆ ಇಷ್ಟೊಂದು ತಗೋತಾ ಇದ್ದೀನಿ ಅಂತ ಗೊತ್ತಿಲ್ಲ. ಬಟ್ ಬಿಫೋರ್ ಮ್ಯಾರೇಜ್ ನನ್ನ ಹತ್ರ ಯಾವುದೇ ರೀತಿ ಸ್ಯಾರೀಸ್ ಇರಲಿಲ್ಲ ಗುರು. ಇದ್ದಿದ್ದೇ ಏನೋ ಒಂದು 500 ರೂಪಾಯಿದೋ 1000 ರೂಪಾಯಿದೋ ಒಂದೆರಡು ಇತ್ತೇನೋ ಅಷ್ಟೇ. ನಾನು 2000 ರೂಪಾಯಿ ಕೊಟ್ಟು ಸೀರೆ ತೊಗೊಂಡಿರೋ ಮಗಳೇ ಅಲ್ಲ ನಾನು. ಆದರೆ ಆಫ್ಟರ್ ಮೈ ಮ್ಯಾರೇಜ್, ಓ ಮೈ ಗಾಡ್, ತುಂಬ ಅಂದರೆ ತುಂಬಾ ಸ್ಯಾರೀಸ್ ತೊಗೊಬಿಟ್ಟಿದ್ದೀನಿ. ನೋಡೋಣ, ಯೂಸ್ ಆಗುತ್ತೆ. ನಾನು ಹಾಕ್ಕೊಂಡಿಲ್ಲ ಅಂದರೂ ನಮ್ಮ ಅಮ್ಮ ಹಾಕೋತಾರೆ ಈ ಥರ. ಬಟ್ ನನಗೆ ಏನು ಬೇಜಾರು ಅಂದರೆ ಬ್ಲೌಸ್ ಹೊಲ್ಸೋಕೆ ಕೊಡಬೇಕಲ್ಲ, ಅದು ಮಾತ್ರ ಹೆವಿ ಉರಿದೋಗುತ್ತೆ ಗುರು. ಹೆವಿ ಅಂದರೆ ಹೆವಿ ಉರಿದೋಗ್ಬಿಡುತ್ತೆ. ನಾನು ಮೊನ್ನೆ 500 ರೂಪಾಯಿ ಕೊಟ್ಟು ತೊಗೊಂಡಿರೋ ಸೀರೆಗೆ 600 ರೂಪಾಯಿ ಕೊಟ್ಟು ಬ್ಲೌಸ್ ಹೊಲಿಸ್ತಾ ಇದ್ದೀನಿ. ಅದು ಪ್ಯಾಡೆಡ್ ಬೇರೆ, ನಾನ್ ಪ್ಯಾಡೆಡ್ ಬೇರೆ, ಈ ಥರ ಎಲ್ಲ ಇದೆ. ಅಯ್ಯಪ್ಪ. ಓಕೆ ಬಂದೆ. ಕ್ಲಿಪ್ಪಲ್ಲಿತ್ತು ಅದಕ್ಕೆ. ಸೊ ನಮ್ಮಮ್ಮನೇ ಟೈಲರು, ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಮ್ಮನೇ ಟೈಲರು ಗುರು. ಆದರೂ ನೋ ಯೂಸ್. ಕೂತ್ಕೊಂಡು ಮಷಿನ್ ಮೇಲೆ ಒಂದು ಬ್ಲೌಸ್ ಹೊಲಿಯಕ್ಕೆ ನಮ್ಮಮ್ಮನ ಕೈಲಿ ಆಯ್ತಾ ಇಲ್ಲ. ನಮ್ಮ ಫ್ಯಾಮಿಲಿಲಿ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ಅಲ್ಲ, ಅಮ್ಮ, ಚಿಕ್ಕಮ್ಮ, ನನ್ನ ಅಕ್ಕಂದ್ರು ಎಲ್ಲರೂ ಟೈಲರ್ಸೇ, ಓಕೆನಾ? ಏನೋ ಈಚೆ ತಗೊಳ್ಳೋದ್ರಲ್ಲಿ ಸ್ವಲ್ಪ ಕೇಳಿದ್ರೆ ನಾವು ಕೊಡ್ತೀವಿ. ಕೂತ್ಕೊಂಡು ಹೊಲಿಯೋಕ್ಕೆ ರೆಡಿ ಇಲ್ಲ ನಮ್ಮ ಅಮ್ಮಾಜಿ. ಏನು ಮಾಡೋದು? ಏನು ಮಾಡೋದು? ಮೇಲ್ಗಡೆ ಎಲ್ಲ ಕೂದಲು ಇರುತ್ತೆ ಅಲ್ಲ, ಅದಕ್ಕೆ ನಾನು ಆಲೋವೆರಾ ಯೂಸ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ. ಬೇರೆ ಮನೇಲೇ ಬಿಟ್ಟು ಬಂದ್ಬಿಟ್ಟಿದ್ದೀನ, ನನಗೆ ಅದು ಬೇರೆ ಕಷ್ಟ ಆಗ್ತಾ ಇದೆ. ಆ ಇಲ್ಲದೆ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇವಾಗ ಆಲೋವೆರಾ ಹಾಕಿರೋದಕ್ಕೆ ಎಷ್ಟು ಆಲ್ಮೋಸ್ಟ್ 90% ಹೇರ್
ಕೂತ್ಕೊಂಡಿದೆ. ನಾನು ಸ್ವಲ್ಪ ಹಾಕಿರೋದು, ಜಾಸ್ತಿ ಹಾಕಿದ್ರೆ ಎಲ್ಲಾನು ಕೂತ್ಕೊಳ್ತವೆ ಆಯಿತಾ. ನನಗೆ ಈ ವ್ಯಾಕ್ಸ್ದೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ರೆಗ್ಯುಲರ್ ಆಗಿ ಇಟ್ಸ್ ನಾಟ್ ಗುಡ್. ಅದಕ್ಕೆ ಈ ರೀತಿ ಆಲೂವಿರ ಹಚ್ಕೊಂಡು ಟೈ ಮಾಡಿಬಿಡ್ತೀನಿ. ಈಗ ಇಷ್ಟೇ ನನ್ನ ಹೇರ್ ಸ್ಟೈಲ್ ಅಷ್ಟೇ. ಮತ್ತು ನಾನು ನನ್ನ ಪ್ಯಾಂಟ್ ತೋರಿಸ್ಬೇಕು ನಿಮಗೆ. ಒಂದೇ ಒಂದು ಪ್ಯಾಂಟ್ ಇದೆ ಅಂದ್ಬಿಟ್ಟು ಅದನ್ನೇ ಹಾಕೊಂಡು ಉಜ್ಜಾಡ್ತಾ ಇದ್ದೀನಿ ಗುರು. ಸಿ ಓಕೆನಾ. ತುಂಬ ವಾಯ್ಸು, ಹೈವೇಗೆ ಇರೋದಕ್ಕೆ ಮನೆ ಹೆವಿ ಅಂದರೆ ಹೆವಿ ಸೌಂಡ್ ಬರುತ್ತೆ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ರೆ. ಇದು ಒಂದು ಪ್ಯಾಂಟ್ನ ನಾನು ಒಂದು ತಿಂಗಳಲ್ಲಿ ಮೋರ್ ದ್ಯಾನ್ 10 ಟೈಮ್ಸ್ ಹಾಕೊಂಡಿದ್ದೀನಿ ಅನ್ಕೋತಿದ್ದೀನಿ. ಇದೇ ಕಲರ್, ಇದೇ ಥರದಲ್ಲಿ ಬ್ಲ್ಯಾಕ್ ಒಂದು ಮತ್ತೆ ಏನು ಕಾಫಿ ಬ್ರೌನ್ ಒಂದು ತಗೊಳ್ಳೋಣ ಅಂತ. ಬಟ್ ನನಗೆ ಆ ಕಲರಲ್ಲಿ ಈ ಥರನೇ ಇಲ್ಲ, ಬೇರೆ ಬೇರೆ ಥರ ಇದೆ. ನನಗೇನು ಅಂದರೆ ಇಲ್ಲಿ ಟೈಮಿಂಗು ಕೊಟ್ಟಿದ್ದಾರೆ ಮತ್ತು ಫಿಟ್ಟಿಂಗು ಚೆನ್ನಾಗಿದೆ. ಸೊ ಐ ಆಮ್ ರೆಡಿ ಟು ಗೋ. ಇವಾಗ ನೆನಪಾಯ್ತು ನೋಡಿ, ವಾಚ್ಗಳು ತೊಗೊಂಡ್ಬಿಡ್ತೀನಿ. ಎಷ್ಟೊಂದು ವಾಚ್ಗೆ ಶೆಲ್ ಹಾಕ್ಸ್ಬೇಕಿತ್ತು. ಮತ್ತು ಶೆಲ್ ಹಾಕ್ಸೋದಕ್ಕಿಂತ ಇಂಪಾರ್ಟೆಂಟಾಗಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಎಲ್ಲ ವಾಚಸ್ಸೂ ಫುಲ್ಲು ಟೈಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾವು ಈಗ ವಾಚ್ಗಳನ್ನ ಎತ್ಕೊಳ್ಳೋಣ. ಎಲ್ಲ ಹುಡುಕ್ಬೇಕೀಗ. ಇರಿ ಬಂದೆ, ಎಲ್ಲನೂ ಇದಕ್ಕೆ ಹಾಕೊಂಡಿದ್ದೀನಿ. ಸೊ ಹೋಗ್ತಾ ಅಲ್ಲೇ ಆನ್ ದಿ ವೇ ಸಿಕ್ಕಿದ್ರೆ ಎಲ್ಲದಕ್ಕೂ ಚೈನ್ ಹಾಕ್ಸೋಣ. ಸೊ ಲೆಟ್ಸ್ ಗೋ ಗಾಯ್ಸ್. ಬ್ಯಾಗ್ ಎತ್ಕೋಬೇಕು ಅಂತ ಅನಿಸುತ್ತೆ. ಒಂದು ಈ ಬ್ಯಾಗ್ ತೊಗೊಂಡೋಗೋಣ ಅಂತ ಅನ್ಕೋತಾ ಇದ್ದೀನಿ. ಪ್ಯಾಂಟಿಗೆ ಮ್ಯಾಚ್ ಆಗುತ್ತೆ. ಸೊ ನಿಮಗೆ ಬ್ಯಾಗ್ ಕಲೆಕ್ಷನ್ಸ್ ಅಂತ ನನ್ನ ಹತ್ರ ಏನು ಅಷ್ಟೊಂದು ಇಟ್ಟಿಲ್ಲ, ಏನೊಂದು 4-5 ಇರ್ಬೋದು. ಮಿನಿಮಮ್ ಬಜೆಟಲ್ಲಿ ಇಟ್ಟಿದ್ದೀನಿ. ಎಲ್ಲರ ಥರ ಹಾಲ್ಡೋ, MK ಈ ಥರ ಮತ್ತು ಕೋಚ್ ಈ ಥರದವೆಲ್ಲ ತಗೊಳ್ಳೋಷ್ಟು ದುಡಿಮೆ ನನ್ನಲ್ಲಿ ಇಲ್ಲ ಗುರು. ಮತ್ತು ಅದರ ಕಾರಣದಿಂದಾಗಿ ನನ್ನ ಬಜೆಟ್ಟಿಗೆ ಏನಾಗುತ್ತೆ ನಾನು ಅದನ್ನು ತಗೊಂಡಿಟ್ಕೊಂಡಿದ್ದೀನಿ. ನನ್ನ ಮನೆಯಲ್ಲಿ ನಾನು ಇಷ್ಟು ಖರ್ಚು ಮಾಡೋದನ್ನೇ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅನ್ವಾಂಟೆಡಾಗಂತೂ ಯಾವತ್ತೂ ಖರ್ಚು ಮಾಡಿಲ್ಲ. ಕೆಲವೊಂದು ಆಸೆ ಇದ್ದಾಗ ತಗೊಬಿಡ್ತೀನಿ ಅಷ್ಟೇ. ಆ್ಯಂಡ್ ನೋಡೋಣ, ಲೈಟ್ ಹಾಗೆ ಉರಿತಾ ಇರಲಿ, ಬಿಕಾಸ್ ಅದು ಚಾರ್ಜಿಂಗ್ ಲೈಟ್ ಅಲ್ವಾ, ಬೇಕಾಗುತ್ತೆ. ಹಾಗೆ ಇರಲಿ. ಎಲ್ಲ ಆಫ್ ಮಾಡಿದ್ದೀನ. ಸೊ ಮಳೆ ಬಂದರೆ ಕಷ್ಟ. ವಿಂಡೋ ಕ್ಲೋಸ್ ಮಾಡೋಣ. ಲೆಟ್ಸ್ ಗೋ. ಈ ರೀತಿ ಕಾಣಿಸ್ತಾ ಇದ್ದೀನಿ. ಅಪ್ಪಿ ಕಾರ್ ಕ್ಲೀನ್ ಮಾಡ್ತಿದ್ದಾನೆ. ಇವತ್ತು ಇನೋವಾ ಫುಲ್ ರೆಡಿ ಆಗಿದೆ. ನಾನು ರೆಡಿ ಆಗಿದ್ದೀನಿ. ಓಲೆ ಹಾಕಿಲ್ಲ ಗುರು. ನಮ್ಮ ಅತ್ತೆ ಏನಾದ್ರು ನೋಡ್ತಾ ಇದ್ರೆ ಬೈತಾರೆ. ನಮ್ಮಮ್ಮ ಅಂತೂ ನಮ್ಮ ಅತ್ತೆಗಿನ್ನ ಜಾಸ್ತಿ ಬೈತಾರೆ. ಮರ್ತೋಗ್ಬಿಟ್ಟೆ, ಬಿಚ್ಚಿಟ್ಟಿದ್ದೆ, ಹಂಗೆ ಬಂದಿದ್ದೀನಿ. ಇಟ್ಸ್ ಓಕೆ. ಈಚೆ ಬಂದ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಹೋಗೋಕ್ಕಾಗಲ್ಲ. ಯಾಕೋ ನನ್ನ ಮೇಲೆ ನನಗೆ ದೃಷ್ಟಿ ಆಗ್ತಾ ಇದೆ. ಇವತ್ತಿಬ್ರು ಸೇಮ್ ಕಲರ್ ಹಾಕಿದ್ದೀವಿ ಶರ್ಟ್. ಅಂದ್ಕೊಂಡೇ ಇರಲಿಲ್ಲ ಅವನು ಅದೇ ಹಾಕೋತಾನೆ ಅಂತ. ಇಷ್ಟು ರೆಡಿ ಆದರೆ ಸಾಕು ಅಂತ ಅನಿಸುತ್ತೆ. ಆ್ಯಂಡ್ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಇಲ್ಲಿದೆ ಕಣೆ, ಅಲ್ಲಿ ನೋಡಬೇಡ, ಇಲ್ಲಿ ನೋಡೆ. ಓಕೆ, ಇಲ್ಲಿ ನೋಡು, ಇಲ್ಲಿ 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 ನೋಡು. ಕಣ್ಣು ಈ ಕಡೆಗೆ ಹೋಗ್ತಿದೆ, ಈ ಕಡೆಗೆ ಬರ್ತಾನೆ ಇಲ್ಲ. ಜಾಸ್ತಿ ಆಗ್ಬಿಡುತ್ತೆ ವಿಡಿಯೋ ಮೇಲೆ, ನಿಮಗೂ ಬೋರ್ ಆಗಿಬಿಡುತ್ತೆ. ಅಲ್ಲಿ ಸಿಗ್ತೀನಿ ಆಯಿತಾ. ಇದೇ ಹೋಟೆಲ್ಗೆ ನಾನು 2ನೇ ಸಲ ಹೋಗ್ತಾ ಇರೋದು ಎಕ್ಸಿಬಿಷನ್ಗೆ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಸ್ಯಾರಿ ಮೇಳ ಇದ್ದಾಗಲೂ ನಾನು ಅಲ್ಲೇನೂ ತೊಗೊಳ್ಳಿಲ್ಲ. ಈ ಸಲ ತೊಗೋಬೇಕು ಅನ್ನೋದೆಲ್ಲೋ ಒಂದು ಕಡೆ ಇತ್ತು, ಬಜೆಟ್ ಫ್ರೆಂಡ್ಲಿ ಆಗಿದ್ದರೆ ಅಂತ. ಸೊ ಹೋಗಿ ವಿಸಿಟ್ ಮಾಡಿದೆ. ಪ್ಯೂರ್ KSIC ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅನ್ನೋದು ನನಗೆ ಆಸೆ ಇದೆ. ಬಟ್ ಆದರೆ ಆ ಬಜೆಟ್ ನೆನೆಸ್ಕೊಂಡ್ರೆ ನನಗೆ ಅದು ಬೇಡವೇ ಬೇಡ ಅಂತ. ಅದೇ ದುಡ್ಡನ್ನ ಕೂಡಿಟ್ಟು ಅದಾದ್ರೂ ಗೋಲ್ಡ್ ಮೇಲೋ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೋತೀನಿ ನಾನು ಅಷ್ಟೇ. ಇಲ್ಲಿದ್ದೆಲ್ಲಾನು ಕೂಡ ಮೈಸೂರು ಸಿಲ್ಕ್ ಸ್ಯಾರಿನೇ, ಬಟ್ ಆದರೆ KSIC ಸಿಲ್ಕ್ ಮಾರ್ಕ್ ಇರಲ್ಲ. ಬಟ್ ಕಂಪ್ನಿ ಸಿಲ್ಕ್
ಸಿಲ್ಕ್ ಮಾರ್ಕ್ ಇದ್ದೇ ಇರುತ್ತೆ. ನಾನು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಬಟ್ ಆದರೆ ನನಗೆ ಅದು ಯಾವುದು ರೆಕಾರ್ಡ್ ಕೂಡ ಆಗಿಲ್ಲ ಬಿಕಾಸ್ ಡಿಸ್ಟೆನ್ಸ್ ಇರೋದ್ರಿಂದ. ಇಂಥ ಕಡೆ ಬಂದಾಗೆಲ್ಲ ಮೈಕ್ ಇರಬೇಕಿತ್ತು ಅಂತ ಆಸೆ ಆಗುತ್ತೆ, ಬಟ್ ಆದರೆ ಯಾರೋ ಒಬ್ರು ನನಗೆ ಹೇಳಿದರು ಮೈಕ್ ಕೊಡಿಸ್ತೀನಿ ಅಂತ. ಬಟ್ ಆದರೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ದೆ ಬರ್ತ್ಡೇ ದಿನ, ನಾನೇ ಬಾಯ್ಬಿಟ್ಟು ಕೇಳಿ ಅಜೀಬ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅಯ್ಯೋ ಸೀರೆ ಎಲ್ಲ ಟಚ್ ಮಾಡಿದ್ದೀನಿ, ಅದೆಲ್ಲ ಸೀರೆ ಕೂಡ ನನಗೆ ಇಷ್ಟ ಆಯಿತು ಪರ್ಸ್ನಲಿ, ಬಟ್ ಆದರೆ ನನ್ನ ಹತ್ರ ದುಡ್ಡಿಲ್ಲ ಗೈಸ್, ಅದಕ್ಕೆ ನಾನು ತಗೊಳ್ಳಿಲ್ಲ. ಈ ಸ್ಯಾರಿ ಬಂದು 15,800 ಸಮಥಿಂಗ್ ಏನೋ ಇತ್ತು, 15,000 to 16,000 ನೋಡ್ಬಿಟ್ಟೆ ಭಯ ಆಗೋಯ್ತು. ಈ ಕಡ್ಡಿ ಜಾರ್ಜೆಟ್ಟು, ಕಾಟನ್ ಸ್ಯಾರೀಸು, ಸಿಲ್ಕ್ ಸ್ಯಾರೀಸು, ಸೆಮಿ ಸಿಲ್ಕ್ಸ್ದೆಲ್ಲ ಬರುತ್ತೆ ನೋಡಿ, ಅಂಥವೆಲ್ಲ ಒಂದು 2K ಬಜೆಟಲ್ಲಿ ಏನಾದರೂ ಇದ್ದಿದ್ರೆ ಮೇ ಬಿ ನಾನು ತೊಗೋತಾ ಇದ್ದೆ ಅಂತ ಅನಿಸುತ್ತೆ. ಬಟ್ ಆದರೆ ಆ ಬಜೆಟಲ್ಲಿ ಇರಲಿಲ್ಲ, ಇಲ್ಲಿ ಮೋರ್ ದ್ಯಾನ್ 10K ಇತ್ತು ಗೈಸ್. 12,800 ನನ್ನ ಬಜೆಟಲ್ಲಿ ಒಂದು 10 ಸೀರೆ ತಗೋದು. ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅವರೆಲ್ಲ ಅಮೌಂಟ್ ಹಾಕಿ ಪ್ಲೀಸ್ ಬೇಗ. ಒಂದು ಆಸೆ ಐತೆ ಪ್ರೈಸ್ ನೋಡ್ದೆಲ್ಲ ತಗೋಬೇಕು ಅಂತ, ಇನ್ನೂ ಆ ಪೊಸಿಷನ್ನಾಗಿ ಬಂದಿಲ್ಲ. ಇದು ನನ್ನನ್ನಲ್ಲ ಸೀರೆನ ಬಸ್. ನನಗೆ ಈ ಸ್ಯಾರಿ ಇಷ್ಟ ಆಯಿತು, ಆ ರೆಡ್ ಆ ಗ್ರೀನ್ ಬಿಟ್ಟರೆ ಈಗ ಗ್ರೀನೇ ಇಷ್ಟ ಆಗಿದ್ದು. ಬಟ್ ಇದ್ರ ಕಾಸ್ಟ್ ಬಂದು 19.8. ಯಾರಿಗೆಲ್ಲ ಅಫೋರ್ಡ್ ಮಾಡೋದಕ್ಕಾಗುತ್ತೆ ಅವರು ಈ ಥರ ಮೇಳಗಳನ್ನ ವಿಸಿಟ್ ಮಾಡಿ ಒಳ್ಳೆ ಬಜೆಟಿಗೆ ತೊಗೋಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗಂತೂ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಉಡ್ಸೋದಿಲ್ಲ, ಬೇರೆ ಸ್ಯಾರಿನೇ ಉಡ್ಸೋದು. ಅದನ್ನ ಪರ್ಚೇಸ್ ಮಾಡಿಲ್ಲ, ನಾನು ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಾನು ಯಾವಾಗ ಶಾಪಿಂಗ್ ಮಾಡ್ತೀನಿ ಆವಾಗ. ಎಲ್ಲ ಸ್ಯಾರೀಸು ಕೂಡ ಡಿಫ್ರೆಂಟಾಗಿತ್ತು, ಸ್ಯಾರಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ, ಅದ್ರ ಜೊತೆಗೆ ಅಮೌಂಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನನಗೇನು ಅನ್ನಿಸ್ತು ಅಂದರೆ ಇದನ್ನೇ ಆಫರ್ ಪ್ರೈಸ್ ಅಂತ ಹೇಳ್ತಾರೆ ಅಂತಂದರೆ ಇನ್ನು ರಿಯಲ್ ಪ್ರೈಸ್ಗಳು ಯಾವ್ಯಾವ ಥರ ಇರುತ್ತೆ ಅಂತ ನೋಡಿ ನನಗೆ ನೆನೆಸ್ಕೊಂಡೇ ಭಯ ಆಗೋಯ್ತು. ಅಲ್ಲಿ ಸೀರೆ ನೋಡೋದಕ್ಕಿಂತ ಮೊದಲು ನಾನು ಪ್ರೈಸ್ ಟ್ಯಾಗ್ ನೋಡ್ತಾ ಇದ್ದೆ, ಬಿಕಾಸ್ ಮಿಡಲ್ ಕ್ಲಾಸ್ ಲೈಫ್ ಅಲ್ವಾ, ಅದಕ್ಕೆ. ಈ ಸ್ಯಾರಿ ನೋಡಿದೆ ಗಾಯ್ಸ್, ಏನೋ ಒಂದು 15,000 ಹಾಕಿರ್ತಾರೆ, 10,000 ಹಾಕಿರ್ತಾರೆ ಅಂತ ನೋಡಿದ್ರೆ 44,000 ಗಾಯ್ಸ್. ನಿಜ ಇಷ್ಟ ಆಯಿತು ಸೀರೆ, ಬೆಲೆ ನೋಡಿಬಿಟ್ಟು ನಾವು ಮುಟ್ಟಕ್ಕೂ ಆಗಲ್ಲ ಬಿಡು ಅಂತ ಅಂದ್ಕೊಂಡೆ ನಾನು. ಅದನ್ನೇ ಅಪ್ಪಿ ಹತ್ರ ಮಾತಾಡ್ತಾ ಇದ್ವಿ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ರಿಟರ್ನ್ ಏನು ತೊಗೊಳಕ್ಕಾಗುತ್ತೆ, ಅಟ್ಲೀಸ್ಟ್ ಏನಾದರೂ ಗೋಲ್ಡ್ ಇನ್ನೊಂದು ಮತ್ತೊಂದು ಮೇಲೆ ಇನ್ವೆಸ್ಟ್ ಆದರೆ ಕಷ್ಟದ ಕಾಲಕ್ಕೆ ಅದನ್ನು ತೊಗೊಂಡೋಗಿ ಇಟ್ಬಿಟ್ಟಾದರೂ ಬಳಸ್ಬೋದು. ಈ ಥರ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಥವಾ ಇನ್ನೊಂದು ಮತ್ತೊಂದು ಸ್ಯಾರೀಸ್ ಮೇಲೆ ದುಡ್ಡು ಬರಲ್ಲ ಅಂತಲ್ಲ, ಆದರೆ ಅದು ಪ್ಯೂರ್ ತೊಗೊಂಡಾಗ ಪಕ್ಕ ರಿಟರ್ನ್ ವ್ಯಾಲ್ಯೂ ಇರುತ್ತೆ, ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಆದರೆ ಸೇಲ್ ಮಾಡೋದಕ್ಕೆ ಮನೆಯವ್ರು ಬಿಡಬೇಕಲ್ಲ, ಅದೂ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಆನ್ ದಿ ವೇ ಹೋಗ್ತಾ ಮೈಸೂರಿಗೆ ಮೋದಿ ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ರೋಡ್ನು ಫುಲ್ ಕ್ಲೀನ್ ಮಾಡಿ ಎಲ್ಲ ಬ್ಯಾರಿಗೇಟ್ರೆಲ್ಲ ಹಾಕ್ಬಿಟ್ಟು ನೀಟ್ ಮಾಡಿಬಿಟ್ಟಿದ್ರು. ಅದನ್ನು ನೋಡಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನಾವು ಒಂದು ಜ್ಯೂಸು ಬಾದಾಮ್ ಹಾಲು ಕುಡ್ಕೊಂಡು ವೆಸ್ಟ್ ಸೈಡ್ ಮತ್ತು ಜುಡಿಯೋದಲ್ಲಿ ಆಫರ್ ಇದೆ ಅಂತ ಇತ್ತಲ್ವ, ಸೇಲ್ ನಡೀತಾ ಇತ್ತಲ್ವ, ಸೊ ಆ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಆ ಕಡೆಗೆ ಹೊರಟ್ವಿ. ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ಬಂದಿರೋದು, ಸೊ ಇಲ್ಲೂ ಕೂಡ ಚೆನ್ನಾಗಿದೆ ಸ್ನ್ಯಾಕ್ಸ್ ಎಲ್ಲನೂ. ಆ್ಯಂಡ್ ವೆಸ್ಟ್ ಸೈಡಲ್ಲಿ ಏನೇನು ವಸ್ತು ಎತ್ಕೋತಿದ್ರು ಕಸ್ಟಮರ್ಸ್ಗಳು ಅದನ್ನು ಮತ್ತೆ ನೀಟಾಗಿ ಇಡೋದಕ್ಕೆ ಹಿಂದಿಂದೇನೆ ವರ್ಕರ್ಸ್ಗಳು ಬರ್ತಾಯಿದ್ರು. ನೀಟಾಗಿ ಆರ್ಗನೈಸ್ ಆಗಿತ್ತು ಸೇಲ್ ಆದ್ರೂ ಕೂಡ. ಸುಮ್ಮನೆ ಹೋಗಿ ನೋಡ್ಕೊಂಬಂದೆ. ಒಂದು ಸ್ಲಿಪ್ಪರ್ ನನಗೆ ಇಷ್ಟ ಆಯಿತು, ಬಟ್ ಆದರೆ ಅಪ್ಪಿಗೆ ಅದು ಇಷ್ಟ ಆಗಲಿಲ್ಲ. ಬಟ್ ನನ್ನ ಮನಸ್ಸು ಈಗಲೂ ಕೂಡ ಆ ಸ್ಲಿಪ್ಪರ್ ಮೇಲೇ ಇದೆ. ಒಂದು ಡ್ರೆಸ್ ಏನೋ ತೊಗೊಂಡೆ ಅಂತ ಅನಿಸುತ್ತೆ, ನಾನು ನೆಕ್ಸ್ಟ್ ಯಾವಾಗಲಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ. ವೆಸ್ಟ್ ಸೈಡಲ್ಲಿ ನನಗೆ ಡ್ರೆಸ್ಗಳಿಗಿಂತ ಸ್ವಲ್ಪ ಸ್ಲಿಪ್ಪರ್ಸ್ಗಳೇ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ನಾನು ಒಂದು ಸ್ಲಿಪ್ಪರ್ನೇ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಮೋರ್ ದ್ಯಾನ್ ಆಲ್ಮೋಸ್ಟ್ 8 to 9 months ಆಗಿದೆ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನನಗೆ ಬ್ರೌನ್ ಸ್ಲಿಪ್ಪರ್ ಇಷ್ಟ ಆಯಿತು, ಅದಲ್ಲ ಇನ್ನೊಂದು, ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ, ತೊಗೊಳಕ್ಕೆ ಹೋಗಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಜುಡಿಯೋಗೆ ಹೋದ್ವಿ. ಜುಡಿಯೋ ಕತೆ ನೋಡಿ ಈಚೆ ಬಂದುಬಿಟ್ವಿ ಗೈಸ್. ರಿಟರ್ನ್ ಮನೆಗೆ ಬಂದು ಸ್ಕಿನ್ ಕೇರ್ ಮಾಡಬೇಕಾಗಿತ್ತು. ಸೊ ಮೇಕಪ್ ಎಲ್ಲ ಮಾಡಿದ್ದೆ ಅಲ್ವಾ, ಅದೆಲ್ಲ ರಿಮೂವ್ ಮಾಡೋದಕ್ಕೆ ವೆಟ್ ವೈಪ್ಸ್ ಜೊತೆಗೆ ಮೇಕಪ್ ರಿಮೂವರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಪ್ರೇ ಮಾಡಿ ನಾನು ನೀಟಾಗಿ ವೆಟ್ ವೈಪ್ಸಿಂದ ಎಲ್ಲ ಮೇಕಪ್ಸ್ನೂ ತೆಗಿತಾ ಇದ್ದೀನಿ. ನೀವು ಮೇಕಪ್ ಮಾಡಿರಿ ಬಿಟ್ಟಿರಿ, ನೀವು ಮಲಗೋಕ್ಕೂ ಮುಂಚೆ ಫೇಸ್ ವಾಶ್ ಮಾಡಿ ಮಿನಿಮಲ್ ಸ್ಕಿನ್ ಕೇರ್ನ ಮಾಡಿ
ಮಲ್ಕೊಳ್ಳೋದು ತುಂಬಾ ಉತ್ತಮ. ಯಾಕೆಂದರೆ ಎಲ್ಲ ಡಸ್ಟ್ ಎಲ್ಲನೂ ಕೂಡ ನಮ್ಮ ಮುಖದಲ್ಲಿರುತ್ತೆ. ನಾವು ಈಚೆ ಹೋಗಿರಲಿ ಮನೇಲಿರಲಿ ವಾಟ್ ಎವರ್ ಇಟ್ ಈಸ್, ದಿನಕ್ಕೆ ಅಟ್ಲೀಸ್ಟ್ 2 ಸಲನಾದರೂ ಮುಖ ತೊಳಿರಿ, ಅದು ತುಂಬ ಒಳ್ಳೆಯದು ನಿಮ್ಮ ಫೇಸಿಗೆ. ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಟೋನರ್ ಯೂಸ್ ಮಾಡಿದ್ದೀನಿ. 2 ಟೈಪ್ಸ್ ಆಫ್ ಟೋನರ್ಸ್ನ ಯೂಸ್ ಮಾಡಿದ್ದೀನಿ. ಒಂದು ಪ್ಲಮ್ದು, ಇನ್ನೂ ಒಂದು ಸೆರಾಮೈಡ್ ಟೋನರ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇವತ್ತು ಫಸ್ಟ್ ಟೈಮ್ ಬ್ಯೂಟಿ ಆಫ್ ಜೋಸ್ ಅಂದು ನಾನು ಅಂಡರ್ ಐ ಕ್ರೀಮ್ನ ತೊಗೊಂಡೆ. ಸೊ ಅದನ್ನು ಇನ್ನು ಮುಂದೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು, ಅಟ್ಲೀಸ್ಟ್ ಸ್ವಲ್ಪನಾದರೂ ಅವಾಯ್ಡ್ ಆಗುತ್ತಾ ನೋಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೆಕೆಂಡ್ ಡೇ. ಮೇಕಪ್ ಮಾಡ್ಕೊಳ್ಳೋವಾಗ ಅಂಡರ್ ಐಸ್ ಕವರ್ ಮಾಡೋದಕ್ಕೆ ಅಂತಲೇ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡು ಕವರ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಮೇಕಪ್ಪೇ ಮಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಅಂಡರ್ ಐಸ್ನ ಕವರ್ ಮಾಡೋ ನೆಸೆಸಿಟಿ ಇಲ್ಲ ಅಂತಂದರೆ ಬೇಗನೆ ವೀಡಿಯೋಸ್ನು ಕೂಡ ಮಾಡ್ಬೋದು. ಅದು ಇರೋದಕ್ಕೇ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ವೀಡಿಯೋಸ್, ಅದಕ್ಕೋಸ್ಕರ ಮೇಕಪ್ ವೀಡಿಯೋಸ್ನು ಮಾಡ್ತಾ ಇಲ್ಲ ನಾನು. ಫಸ್ಟ್ ಟೈಮ್ ನಾನು ಈ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಐ ಡೋಂಟ್ ನೋ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು, ಬಟ್ ಆದರೆ ನಾನು ರೆಗ್ಯುಲರಾಗಿ ಫಾಲೋ ಮಾಡಬೇಕು, ಅದು ಮ್ಯಾಟರ್ ಆಗುತ್ತೆ. ಅದಾದಮೇಲೆ ನಾನು ಆಕ್ಸಿಸ್ ಇದು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೇಟ್. ನಾನು ಎವ್ರಿ ಡೇ ನೈಟ್ ಇದನ್ನು ನಾನು ಯೂಸ್ ಮಾಡೇ ಮಾಡ್ತೀನಿ. ಟೋನರ್ ಆದಮೇಲೆ ಈ ಒಂದು ಕ್ರೀಮ್ನ ಯೂಸ್ ಮಾಡಿಬಿಟ್ಟು ಲಿಪ್ ಬಾಮ್ ಹಚ್ಬಿಟ್ಟು ಮಲ್ಕೋತೀನಿ. ಬೇರೆ ಯಾವುದೇ ರೀತಿ ಮಾಯ್ಶ್ಚರೈಸರ್ ಇನ್ನೊಂದು ಮತ್ತೊಂದು ಏನೂ ಹಾಕಲ್ಲ. ವಾರದಲ್ಲಿ 1 or 2 ಟೈಮ್ಸ್ ರೆಟನಾಲ್ನ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.